ಕೆಲವೊಬ್ಬರು ಈ ಕೆ ವಿ ಎಸ್ ಎನ್ ವಿ ಎಸ್ ಮತ್ತು ಎ ಎಮ್ ಆರ್ ಎಸ್ ಪರೀಕ್ಷೆಗಳಾಗಿರ್ಬೋದು, ಈ ಆರ್ಮಿ ಪಬ್ಲಿಕ್ ಸ್ಕೂಲ್ ಎಕ್ಸಾಮಿನೇಷನ್ ಆಗಿರ್ಬೋದು, ಅವುಗಳನ್ನು ಬರೆಯೋಕೆ ಒಲ್ಲೆ ಅಂತೀರಿ. ಮತ್ತು ನಮ್ಮ ಸ್ಟೇಟ್ ಗೌರ್ಮೆಂಟಿಗೆ ನಾನು ಜಾಸ್ತಿ ಟ್ರೈ ಮಾಡ್ತೀನಿ ಅಂತೀರಿ. ಮಾಡಿರಿ, ಪರವಾಗಿಲ್ಲ, ಸ್ಟೇಟ್ ಗೌರ್ಮೆಂಟಿಗೂ ಮಾಡಿ. ಅದ್ರ ಜೊತೆಗೆ ನೀವು ಇವು ಏನು ಎನ್ ವಿ ಎಸ್ ಒಳಗಡೆ ಮತ್ತು ಇ ಎಮ್ ಆರ್ ಎಸ್ ಶಾಲೆ ಒಳಗಡೆ ಮಾಡರ್ನ್ ಇಂಡಿಯನ್ ಲ್ಯಾಂಗ್ವೇಜಸ್ ಅಂತ ಬರ್ತಾವ. ಈಗ ಫಾರ್ ಎಕ್ಸಾಂಪಲ್ ಕನ್ನಡ ಲ್ಯಾಂಗ್ವೇಜ್ ಟೀಚರ್ ಅಂತ ತಗೋರಿ, ಟಿ ಜಿ ಟಿದು. ಇದಕ್ಕೆ ಸಿ ಟಿ ಇ ಟಿ ಪಾಸ್ ಆಗಿರಬೇಕಾಗತ್ತೆ. ಬಟ್ ನೀವು ಈ ಟಯರ್ 1ಗೆ ಎಷ್ಟು ಅಂಕ ತೊಗೋಬೇಕಂತ ಗೊತ್ತಾ ನಿಮ್ಗೆ? ಈಗ 100 ಅಂಕದ ಪರೀಕ್ಷೆ ಇರುತ್ತಂದರೆ ಅಲ್ಲಿ 45 ಅಂಕ ತೊಗೊಂಡ್ರೆ ನೀವು ಪಾಸ್ ಹಾಕಿರಿ. ನನ್ನ ಫ್ರೆಂಡ್ ಒಬ್ಬರು ನಿನ್ನೆ ಮಾತಾಡ್ತಿದ್ದೆ ನಾನು, ಅವ್ರು ಹೇಳತ್ತಿದ್ರು ನಿಮ್ಮದು ಎಷ್ಟು ಮಾರ್ಕ್ಸ್ ತೊಗೊಂಡ್ರಿ 100ಕ್ಕೆ ಅಂತ ಕೇಳಿದರೆ ಅವ್ರು 45 ಅಂತ. ಒ ಬಿ ಸಿ ಇದ್ರೊಳಗೆ ಬರ್ತದೆ. ನೀವು ಜಿ ಎಮ್ ಅಂದರೂ ಕೂಡ ಒಂದು 50-52 ತೊಗೊಂಡ್ಬಿಟ್ರೆ ಅಲ್ಲಿ ನೀವು ಈಸಿಯಾಗಿ ಪಾಸ್ ಹಾಕಿರಿ. ಮತ್ತು ಫಿಸಿಕಲ್ ಎಜುಕೇಷನ್ ಟೀಚರ್ ಅಂತ್ರಿ ಅಲ್ಲಿ ಒಂದು 42-43 ಮಾಡಿದರು. ಮಹಿಳೆಯರಿಗಂತ್ರಿ ಬಹಳ ಕಡಿಮೆ ನಿಂತಿರ್ತದೆ. ಏನಾಗುತ್ತೆ ಅಂತಂದರೆ ಅವಕಾಶಗಳು ನಮಗೆ ಸಿಗೋದು ಕಡಿಮೆ, ಮತ್ತು ನಮಗೆ ಎಲ್ಲಿ ಸ್ಪರ್ಧೆ ಕಡಿಮೆ ಇದೆಯಲ್ಲ ನಾವು ಅಲ್ಲಿ ಭಾಗವಹಿಸಬೇಕಾಗತ್ತೆ. ಇದರಿಂದ ಏನಾಗುತ್ತೆ, ನಮ್ಮ ಆಯ್ಕೆ ಪ್ರಕ್ರಿಯೆ ಬೇಗನೆ ಆಗುತ್ತೆ. ಈಗ ನೋಡಿ, ಮೊನ್ನೆ ಕೆ ಎದು ಎಸ್ ಡಿ ಎಫ್ ಡಿ ಎಕ್ಸಾಮ್ ಬರೆದ್ರು. 78 ಪೋಸ್ಟಿಗೆ ಸುಮಾರು ಒಂದು 5-6 ಲಕ್ಷ ಮಂದಿ ಬರೆದ್ರು ಅಂತ ತಿಳ್ಕೊಳ್ಳಿ. ಎಸ್ ಡಿ ಆಗಿರ್ಬೋದು, ಎಫ್ ಡಿ ಆಗಿರ್ಬೋದು. ಅಲ್ಲಿ ಏನಾಗುತ್ತೆ, ಒಂದು ಹುದ್ದೆಗೆ ಇಟ್ಸ್ ಮೋರ್ ದೆನ್ 10,000 8,000 ಅಂತ ಅಂದರೆ ಅಲ್ಲಿ ಆಲ್ಮೋಸ್ಟ್ ಕಾಂಪಿಟೇಷನ್ ಜಾಸ್ತಿ ಇರ್ತದೆ, ಹೌದಲ್ವಾ? ಈಗ ಏನು ಎನ್ ವಿ ಎಸ್, ಇವು ಕೆ ವಿ ಎಸ್ ಒಳಗಡೆ ಮತ್ತು ಇ ಎಮ್ ಆರ್ ಎಸ್ ಒಳಗಡೆ ಭಾಳ ಅಂದ್ರೆ ಭಾಳ ಕಡಿಮೆ ನಿಲ್ತದೆ ಕನ್ನಡ ಟೀಚರ್ಗೆ. ಈಗ ನೋಡಿ, ನಾನು ಇಂಗ್ಲೀಷ್ ಟೀಚರ್ ಇ ಎಮ್ ಆರ್ ಎಸ್ ಅಲ್ಲಿ ನಾನು ಮೋರ್ ದೆನ್ 64 ತೊಗೊಂಡೇನೆ. ಓಕೆ, ನಾನು ಏನು ಮಾಡಿದೆ, ಈಗ 64 ತೊಗೊಂಡೆ, ನಾನು ಕ್ವಾಲಿಫೈ ಆಗಿದ್ದೆ ಬಿಡಿ. ಅದೇ ಈ ಏನು ಕನ್ನಡ ಟೀಚರ್ಗೆ 45 ಅಂಕ ತೊಗೊಂಡ್ರೆ ಜಸ್ಟ್ ಪಾಸ್ ಆಗ್ತಾರೆ ಅವರು. ಅಂದರೆ ಕನ್ನಡ ಬಗ್ಗೆ ನಾನು ಅಷ್ಟೇ ಹೇಳತ್ತಿಲ್ಲ, ಅಲ್ಲಿ ಅವಕಾಶಗಳದಾವ, ಅವುಗಳನ್ನು ನಾವು ಬಳಕೆ ಮಾಡಬೇಕು. ಮತ್ತು ಎಕ್ಸಾಮಿಗೆ ಅಲ್ಲಿ ನಮ್ಮ ಕರ್ನಾಟಕದಿಂದ ಪಾರ್ಟಿಸಿಪೇಟ್ ಮಾಡೋದು ಬಹಳ ಕಡಿಮೆ ಆಗುತ್ತೆ. ನೀವು ಅಂಥ ಪರೀಕ್ಷೆಗಳಿಗೆ ಕೂಡ ಜಾಸ್ತಿ ಒತ್ತು ಕೊಡಿ, ಮತ್ತು ಅವುಗಳು ಕೂಡ ಕ್ರ್ಯಾಕ್ ಆಗ್ತಾವೆ. ಅದ್ರ ಜೊತೆಗೆ ನೀವು ಸ್ಟೇಟ್ ಗೌರ್ಮೆಂಟಿಗೆ ಕೂಡ ಒತ್ತು ಕೊಡಿ ಅಂತ ನಿಮ್ಗೆ ನಾನು ವಿನಮ್ರದಿಂದ ವಿನಂತಿ ಮಾಡ್ಕೊಳ್ತೀನಿ. ಸೊ ಇಂಥದ್ದೆಲ್ಲ ನೀವು ಗಮನಿಸಬೇಕಾಗತ್ತೆ. ಇದಕ್ಕೆ ಪಾಸ್ ಆಗಬೇಕಂದ್ರೆ ಸಿ ಟಿ ಇ ಟಿ ಆಗಿರಬೇಕು. ನೋಡಿ, ಸಿ ಟಿ ಇ ಟಿ ಪಾಸ್ ಆದರೆ ನೀವು ಏನು ಬೇರೆ ಕಡೆ ಈಗ ಕೆ ವಿ ಎಸ್ ಸ್ಕೂಲ್, ಎನ್ ವಿ ಎಸ್ ಸ್ಕೂಲ್ ಮಾಡಿದ್ರು ಕೂಡ ಅಲ್ಲಿ ನಿಮಗೆ ಒಂದು 30,000 ಕೂಡ ಕೊಡ್ತಾರೆ. ಅಂದರೆ ನಿಮ್ಮ ಜ್ಞಾನ ಏನಾಗಲ್ಲ, ಎಲ್ಲಿ ಕೂಡ ಕಡಿಮೆ ಆಗಲ್ಲ, ಮತ್ತು ಅದರದ್ದು ಬೇಡಿಕೆ ಇದ್ದೇ ಇರ್ತದೆ. ಅದನ್ನು ನಿರಂತರವಾಗಿ ಓದಬೇಕಾಗತ್ತೆ. ಇಂಗ್ಲೀಷನ್ನು ಭಯ ಬಿಟ್ಬಿಡಿ, ಯಾಕಂದರೆ ಅಲ್ಲಿ ಕೂಡ ಪ್ರಶ್ನೆಗಳು ಈಸಿ ಇದ್ದೇ ಇರ್ತಾವೆ ಮತ್ತು ಡಿಫಿಕಲ್ಟಿ ಇರ್ತಾವೆ. ನೀವು ಬರೀ ನನಗೆ ಬರಲ್ಲ ಅಂತಂದು ಕೂತ್ರೆ ಎಷ್ಟು ದಿನ ಅಂತ ಇದನ್ನು ನೀವು ಕಾರಣ ಹೇಳೋಕ್ಕಾಗತ್ತೆ, ಹೌದಲ್ವಾ? ಸೊ ಹೀಗಾಗಿ ಏನಾದರೂ ಅದಕ್ಕೊಂದು ಪರಿಹಾರ ಇದ್ದೇ ಇರ್ತದೆ. ಅದನ್ನು ಹುಡುಕುವಂಥ ಕೆಲಸ ನಾವು ಮಾಡಬೇಕು ವಿನಃ ಬರೀ ಕಾರಣಗಳನ್ನು ಹೇಳಿದರೆ ಆಗಲ್ಲ. ಈಗ ಏನಾಗುತ್ತೆ, ಜಗತ್ತು ಏನು ಸೋತವನ ಕಾರಣ ಕೇಳಕ್ಕೆ ರೆಡಿ ಇರಲ್ಲ, ಏನೋ ಇದ್ರೂ ಗೆದ್ದವಂದು ಕೂಡ ಕೇಳಕ್ಕೆ ಇರ್ತದೆ. ಹಾಗೆ ನಾವು ಕೂಡ ನಮ್ಮಷ್ಟಕ್ಕೆ ನಾವೇ ಕಾರಣಗಳನ್ನ ಹೇಳ್ತಾ ಕೂತ್ಕೊಳ್ಬಾರ್ದು. ಅದು ಒಳ್ಳೆಯ ವಿದ್ಯಾರ್ಥಿ ಲಕ್ಷಣ ಕೂಡ ಅಲ್ಲ. ಇದನ್ನು ನಾನು ನಿಮಗೆ ಬಲವಂತದಿಂದ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇಲ್ಲ. ನನಗೆ ಸ್ವಂತ ಆದಂಥ ಅನುಭವದಿಂದ ಮತ್ತು ನಮ್ಮ ಸ್ನೇಹಿತರು ಹೇಳಿದಂಥ ಈ ವಿಷಯಗಳನ್ನ ನಿಮ್ಮ ಜೊತೆ ನಾನು ಇದನ್ನು ಹೇಳಲಿಕ್ಕಂತ ನಾನು ಜಸ್ಟ್ ಮಾಡಿದೆ. ಸಿ ಟಿ ಇ ಟಿ ಪಾಸ್ ಆಗಿರಿ, ಇಂಥವೆಲ್ಲ ಅವಕಾಶಗಳು ತರಿತಾವೆ ನಿಮಗೆ. ನೀವು ಸೈನಿಕ್ ಸ್ಕೂಲಲ್ಲಿ, ಆರ್ಮಿ ಪಬ್ಲಿಕ್ ಸ್ಕೂಲಲ್ಲಿ, ಮತ್ತು ಈ ನವೋದಯ, ಕೇಂದ್ರೀಯ ವಿದ್ಯಾಲಯ ಮತ್ತು ಇ ಎಮ್ ಆರ್ ಎಸ್ ಶಾಲೆಗಳಿಗೆಲ್ಲ ಟೀಚರ್ ಆಗೋ ಭಾಗ್ಯ ಬರುತ್ತೆ ನಿಮಗೂ. ನಿರಂತರವಾಗಿ ಓದ್ರಿ, ಮತ್ತು ಯಾವುದೇ ಕಾರಣಕ್ಕೂ ಕೂಡ ನನಗೆ ಆಗೋದಿಲ್ಲ ಅನ್ನುವಂತಹ ಭಾವನೆಯನ್ನು ಬಿಟ್ಬಿಡಿ. ಎಲ್ಲ ಕೂಡ ಆಗುತ್ತೆ, ಪ್ರಯತ್ನ ಮಾಡಿದರೆ ಮಾತ್ರ ಆಗುತ್ತೆ. ಸೊ ಇವತ್ತಿನ ಈ ವಿಡಿಯೋ ನೋಡಿರ್ತೀರಿ, ನಿಮ್ಮ ಸ್ನೇಹಿತರು ಕೂಡ ಇದನ್ನು ಶೇರ್ ಮಾಡಿ, ಯಾಕಂದರೆ ಅವರು ಕೂಡ ಇದರಿಂದ ಉಪಯೋಗ ಪಡೀಲಿ ಅಂತ ನಾನು ಇಷ್ಟಪಡ್ತೀನಿ. ಮತ್ತು ಮುಂದಿನ ದಿನದಲ್ಲಿ ನಿಮಗೆ ಇದ್ರ ಬಗ್ಗೆ ನಾನು ಸ್ಪಷ್ಟವಾಗಿ ಹೆಂಗೆ ಓದಬೇಕು, ಏನೆಲ್ಲ ಫಾಲೋ ಮಾಡಬೇಕು ಅಂತ ಹೇಳ್ತೀನಿ. ನಮಸ್ಕಾರ.